ಅಥಣಿ ತಾಲೂಕನ್ನ ಬರಪೀಡಿತ ಪ್ರದೇಶವೆಂದು ಘೋಷಿಸಿ ಮಾಜಿ ಶಾಸಕ ಶಹಜಾನ್ ಡೋಂಗ್ರಾವ್ ಆಗ್ರಹ. ಮುಂಗಾರು ಹಂಗಾಮಿನಲ್ಲಿ ನಿರೀಕ್ಷಿತ ಪ್ರಮಾಣದಲ್ಲಿ ಮಳೆಯಾಗದ ಹಿನ್ನೆಲೆಯಲ್ಲಿ ರೈತರು ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಆದ್ದರಿಂದ ಅಥಣಿ ತಾಲೂಕನ್ನ ತಕ್ಷಣ ಬರಪೀಡಿತ ಪ್ರದೇಶವೆಂದು ಘೋಷಿಸಿ ಬೆಳೆ ಪರಿಹಾರ ಹಾಗೂ ಅಗತ್ಯ ನೆರವು ನೀಡಬೇಕೆಂದು ಮಾಜಿ ಶಾಸಕ ಶಹಜಾನ್ ಡೋಂಗ್ರಾವ್ ಸರ್ಕಾರ ಮತ್ತು ಜಿಲ್ಲಾಡಳಿತವನ್ನು ಒತ್ತಾಯಿಸಿದರು. ಪಟ್ಟಣದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರೈತರು ತಮ್ಮಲ್ಲಿದ್ದ ಅಲ್ಪ ಸ್ವಲ್ಪ ಹಣವನ್ನು ಖರ್ಚು ಮಾಡಿ ಬಿತ್ತನೆ ನಡೆಸಿದ್ದು ಮಳೆಯ ನಿರೀಕ್ಷೆಯಲ್ಲಿ ಆತಂಕದಿಂದ ದಿನವನ್ನು ಕಳೆಯುತ್ತಿದ್ದಾರೆ. ಬಾವಿ ಮತ್ತು ಬೋರ್ವೆಲ್ಗಳು ಬತ್ತಿ ಹೋಗಿರುವುದರಿಂದ ಕುಡಿಯುವ ನೀರಿನ ಸಮಸ್ಯೆ ತೀವ್ರವಾಗಿದೆ. ಜನರಿಗೆ ಹಾಗೂ ಜಾನುವಾರುಗಳಿಗೆ ಕುಡಿಯುವ ನೀರಿನ ಕೊರತೆ ಉಂಟಾಗಿದ್ದು ತಕ್ಷಣ ಗೋಶಾಲೆಗಳನ್ನು ಆರಂಭಿಸಿ ಮೇವು ಮತ್ತು ನೀರಿನ ವ್ಯವಸ್ಥೆ ಮಾಡಬೇಕೆಂದು ಆಗ್ರಹಿಸಿದರು. ಎಲ್ಲ ರೈತರನ್ನು ತಗೊಂಡು ಪಕ್ಷಾತೀತವಾಗಿ ರೈತ ಸಂಘಗಳನ್ನು ಒಳಗೊಂಡು ನಾವು ಉಗ್ರವಾದ ಹೋರಾಟ ಮಾಡಬೇಕಾಗ್ತದ. ನಮ್ಮ 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 ಉಪಜೀವನಕ್ಕಾಗಿ, ನಮ್ಮ ಉಳಿವಿಗಾಗಿ ನಾವು ಅನಿವಾರ್ಯವಾಗಿ ಉಗ್ರ ಹೋರಾಟ ಮಾಡಬೇಕಾಗ್ತದ ಅನ್ನುವಂಥ ಆಗ್ರಹ ನಾನು ಅಥವಾ ಎಚ್ಚರಿಕೆಯನ್ನು ಕೊಡ್ತಾ ಆಗ್ರಹ ಮಾಡ್ತಾ ಇದ್ದೀನಿ. ಅದಕ್ಕೆ ಅವಕಾಶ ಕೊಡಬಾರ್ದು. ತೀವ್ರವಾಗಿ ಇದಕ್ಕೆ ನೀವು ಸ್ಪಂದಿಸಬೇಕಂಥೇಳಿ ನಾನು ಮಾಧ್ಯಮದ ಮೂಲಕ ತಮ್ಮೆಲ್ಲರ ಮುಖಾಂತರ ಸರ್ಕಾರಕ್ಕೆ ಇದ್ದದ್ದು ಎಲ್ಲ ರೈತರ ಪರವಾಗಿ ನಾನು ಮಾಜಿ ಶಾಸಕನಾಗಿ ನನ್ನ ವೈಯಕ್ತಿಕ ಅಭಿಪ್ರಾಯದ ಅಲ್ಲ. ನನಗೆ ದಿನಾಲೂ ನೂರಾರು ಕರೆಗಳು ಬರ್ತಾ ಇದಾವೆ. ನಮ್ಮ ಸ್ಥಿತಿ ಹಿಂಗಾಗ್ಯದ ಸರ್, ನಮ್ಮ ಸ್ಥಿತಿ ಹಿಂಗಾಗ್ಯದ, ಏನಾರು ಮಾಡಿರಿ, ನೋಡಿರಿ, ಯಾರಿಗೆ ಹೇಳೋದು ನೋಡಿರಿ. ಇದು ಒಂದು ಕೃಷ್ಣಾ ನದಿ ತಾಲೂಕಿನ ಮೂಲಕ ಹರಿದು ಪೂರ್ವ ಭಾಗದ ಗ್ರಾಮಗಳಿಗೆ ಅದರ ಪ್ರಯೋಜನ ಸಿಗುತ್ತಿಲ್ಲ. ನದಿಯಲ್ಲಿರುವ ನೀರನ್ನು ವ್ಯರ್ಥವಾಗದಂತೆ ಅಗತ್ಯವಿರುವ ಪ್ರದೇಶಗಳಿಗೆ ಕಾಲುವೆಗಳ ಮೂಲಕ ಹರಿಸುವ ವ್ಯವಸ್ಥೆಯನ್ನು ನೀರಾವರಿ ಇಲಾಖೆ ಮತ್ತು ತಾಲೂಕು ಆಡಳಿತ ತುರ್ತಾಗಿ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಕರ್ನಾಟಕ ಬೀಟ್ ನ್ಯೂಸ್.